ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಗ್ತಾ ಇದ್ದೀವಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಸುಬ್ರಹ್ಮಣ್ಯ ಸ್ವಾಮಿ ಮೂಲ ದೇವರು ಇರುವುದು ಘಾಟಿ. ಸೊ ಇದು ಘಾಟಿಯಲ್ಲಿ ಬರೋದು. ನಿಯರೆಸ್ಟು ನಮಗೆ ಚಿಕ್ಕಬಳ್ಳಾಪುರದಿಂದ ಒಂದು 35 ಕಿಲೋಮೀಟರ್ಸಲ್ಲಿ ನಮಗೆ ಈ ಘಾಟಿ ಸಿಗುತ್ತಾ. ನೀವು ಬೆಂಗಳೂರಿಂದ ಬರೋದಾದರೆ ದೊಡ್ಡಬಳ್ಳಾಪುರದಿಂದ ಬರಬೇಕು. ದೊಡ್ಡಬಳ್ಳಾಪುರ ರೋಡು ಅರೌಂಡ್ 65 ಕಿಲೋಮೀಟರ್ಸಲ್ಲಿ ನಮಗೆ ಘಾಟಿ ಸಿಗುತ್ತೆ. ಸೊ ಹೋಗ್ಬೇಕಾದ್ರೆ ನಾನು ಚಿಕ್ಕಬಳ್ಳಾಪುರದಿಂದ ಹೋಗಿರೋ ವೇ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಗ್ರೀನರಿ, ಏನು ಪ್ರಕೃತಿ ತಾನೇ ಮಾಡ್ಕೊಂಡಿರುವಂಥ ಒಂದು ಪಾರ್ಕ್ ಇದ್ರ ಥರ ಇದೆ. ತುಂಬಾ ಚೆನ್ನಾಗಿದೆ ಗ್ರೀನರಿ ನೋಡಿ. ತುಂಬಾ ವೇ ಹತ್ರ ತುಂಬಾ ಚೆನ್ನಾಗಿದೆ. ಸಾಗುವ ದಾರಿ ಚೆನ್ನಾಗಿದ್ರೆ ಎಷ್ಟು ದೂರ ಹೋದ್ರೂ ನಮಗೆ ಅದು ಫೀಲ್ ಆಗಲ್ಲ, ಟಯರ್ಡ್ನೆಸ್ ಅನ್ನೋದು. ಸೊ ವೇ ತುಂಬಾ ಚೆನ್ನಾಗಿತ್ತು. ನಾವು ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸಲ್ಲೆಲ್ಲ ನಾವು ಘಾಟಿಗೆ ತಲುಪಿದ್ವಿ. ಸೊ ಇದು ನೋಡಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು. ನಾನಲ್ಲಿ ಮುಂದೆ ನಿಂತ್ಕೊಂಡು ಒಂದೆರಡು ರೀಲ್ಸ್ನ ಮಾಡ್ಕೊಂಡು ಬಂದೆ. ಸೊ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಇರುವಂಥ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಹೋಗಿದ್ದು ಚತುರ್ಥಿ ದಿನ, ಆದ್ದರಿಂದ ಇನ್ನೂ ಜಾಸ್ತಿನೇ ಇದ್ದರು. ಹಾಗೆ ನಾವು ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ದರ್ಶನಕ್ಕೂ ಅಷ್ಟೇ ತುಂಬಾ ಕ್ಯೂ ಏನಿರಲಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಮಗೆ ದರ್ಶನ ಆಯಿತು. ಒಳಗಡೆ ಯಾವುದೇ ರೀತಿಯಿಂದ ನಮಗೆ ಫೋನ್ ಅಲೋ ಇರಲಿಲ್ಲ. ಸೊ ಅದರಿಂದ ಆಚೆ ಇರೋದನ್ನೆಲ್ಲ ನಾನು ಕವರ್ ಮಾಡಿದ್ದೆ. ಸೊ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿ ಪ್ರಸಾದನೂ ಇರುತ್ತೆ. ಸೊ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬಂದ್ವಿ. ಇದು ನೋಡಿ ಫುಲ್ಲು ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಆಚೆ ತುಂಬ ಜನ ಇದ್ದರು ನೋಡಿ. ಇಲ್ಲಿರೋದೆಲ್ಲ ಚಿಕ್ಕ ಪುಟ್ಟ ಸುತ್ತ ಇರೋ ಅಂಗಡಿಗಳಿದು. ಸೊ ಅಂಗಡಿಗಳು ಅಷ್ಟೇ ತುಂಬಾ ಇದಾವಲ್ಲಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಎಲ್ಲಾದರೂ ಹತ್ತಿರ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಪ್ಲೇಸು. ಮತ್ತು ಅಲ್ಲಿ ನನಗೆ ತುಂಬಾ ವಾವ್ ಅನ್ನೋ ಫೀಲ್ ಕೊಟ್ಟಿದ್ದು ನಾಗರಕಲ್ಲು. ಇದು ನೋಡಿ ಎಲ್ಲ ದೇವಸ್ಥಾನ ಮುಂದೆ ತುಂಬಾ ಇದು ಇಷ್ಟು ಕೌಂಟಲ್ಲಿ ನೋಡಿದ್ದು ನಾನು ಫಸ್ಟ್ ಟೈಮು. ಯಾವತ್ತೂ ಅಷ್ಟೇ ಇಷ್ಟೊಂದು ಒಂದೇ ಕಡೆ ನೋಡಿರಲಿಲ್ಲ. ನಾನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಫಸ್ಟ್ ಟೈಮು ನೋಡಿರೋದು. ನೋಡಿ ಈ ಎಂಡಿಂದ ಆ ಎಂಡ್ವರೆಗೂ ಇದೆ ನಾಗರಕಲ್ಲು. ಅವತ್ತು ಹಾಲು ಎರಿತಾ ಇದ್ರು, ಪೂಜೆ ಮಾಡ್ತಾನೆ ಇದ್ರು, ತುಂಬ ಜನ ಇತ್ತು. ಅಷ್ಟು ಇತ್ತು ಅಲ್ಲಿ ನಾಗರಕಲ್ಲು ನೋಡಿ. ತುಂಬಾ ಇದು ಒಂದು ನನಗೆ ವಾವನ್ನು ಫೀಲ್ ಕೊಟ್ಟಿತ್ತು ಅಲ್ಲಿ ನಾಗರಕಲ್ಲು. ಸೊ ನಾಗದೇವತೆ ಇದನ್ನು ಫುಲ್ಲು ಆ ಎಂಡಿಂದ ನೋಡಿ ಎಷ್ಟು ಇದೆ. ಇವನ್ ಕೌಂಟ್ ಮಾಡೋದಕ್ಕೂ ಸಾಧ್ಯನೇ ಇಲ್ಲ, ಅಷ್ಟೊಂದಿದೆ. ಈ ಎಂಡ್ವರೆಗೂ ಇದೆ. ಅದು ತುಂಬಾ ಚೆನ್ನಾಗಿದೆ ನೋಡಿದ ದೇವಸ್ಥಾನ. ಸೊ ಆ ಕಡೆ ಇರುವುದೇ ನಮಗೆ ದೇವಸ್ಥಾನ ಘಾಟಿ ಸುಬ್ರಹ್ಮಣ್ಯ. ಸೊ ಅಲ್ಲಿಂದ ಈ ಡೋರಿಂದ ಈ ಕಡೆ ನಮಗೆ ಕ್ಯಾಮ್ರಾ ಅಲವ್ ಇದೆ, ಆ ಕಡೆ ಸ್ವಲ್ಪ ಕ್ಯಾಮ್ರಾಸ್ ಎಲ್ಲ ಅಲವ್ ಇಲ್ಲ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇರೋದು ಮೇನ್ ನಮಗೆ ಗರ್ಭಗುಡಿ. ದೇವ್ರ ದರ್ಶನ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು. ನಮಗೆ ಒಳ್ಳೆ ದರ್ಶನ ಸಿಕ್ತು. ಅವತ್ತು ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿ. ಇದು ತುಂಬಾ ಕ್ರೌಡ್ ಇತ್ತು ಹಬ್ಬ ಇದ್ದಿದ್ದರಿಂದ. ಸೊ ಯಾವಾಗಲೂ ಅಷ್ಟು ಇರುತ್ತಂತೆ, ಜನ ಯಾವಾಗಲೂ ಇರ್ತಾರೆ. ಬಟ್ ದರ್ಶನಕ್ಕೆ ಆ ಥರದೇ ಆದ ತುಂಬ ಹೊತ್ತು ಕ್ಯೂ ಅಂತ ಏನಿಲ್ಲ. ನಮಗೆ ಹಾಫ್ ಆನ್ ಅವರಲ್ಲೆಲ್ಲ ದರ್ಶನ ಆಗುತ್ತೆ. ಇದು ನೋಡಿ ದೇವಸ್ಥಾನದ ಮುಂದೆ ಇರೋ ನಾಗದೇವತೆ. ಇಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಬ್ಬ ಇದು ಗಣೇಶ ಚೌತಿ ಆಗಿದ್ದರಿಂದ ಎಲ್ಲರೂ ಹಾಲು ಎರಿತಾ ಇದ್ರು ಅಲ್ಲಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ ಮುಂದೆ ಇರೋ ಚಿಕ್ಕ ಪುಟ್ಟ ಅಂಗಡಿಗಳು. ಇದು ಅಷ್ಟೇ ತುಂಬ ಜನ ಇದ್ರು ಅಲ್ಲಿ ನೋಡಿ. ಗಣೇಶ ಕುಚ್ಬಿಟ್ಟು ಆಚೆನೂ ಪ್ರಸಾದ ಕೊಡ್ತಾ ಇದ್ರು. ತುಂಬಾ ಕ್ರೌಡ್ ಇತ್ತು. ಮುಂದೆ ಎಲ್ಲ ಪಾರ್ಕಿಂಗ್ ಎಲ್ಲ ಜಾಗ ಇದೆ. ಪಾರ್ಕಿಂಗ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತು ಸರ್ಪದೋಷ ಆ ಥರ ಬೇರೆ ಬೇರೆ ಪೂಜೆಗಳೆಲ್ಲನೂ ಮಾಡ್ತಾರೆ. ಅದನ್ನು ಮಾಡಿಸೋರು ಅಷ್ಟೇ. ಇದು ನಿಯರೆಸ್ಟ್ ಆಗಿದ್ರೆ ಬರ್ಬೋದು ಇಲ್ಲಿ. ಆಶ್ಲೇಷ ಬಲಿ ಪೂಜೆ, ಸರ್ಪ ನಿವಾರಣಾ ಪೂಜೆ ದಿನನಿತ್ಯ ಅಷ್ಟೇ. ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ಇರುತ್ತೆ ಇಲ್ಲಿ ಡೈಲಿನೂ ನೋಡಿ. ಸುತ್ತಮುತ್ತ ಇರೋದು ತುಂಬಾನೇ ಕ್ರೌಡ್ ಇದೆ. ತುಂಬ ಜನ ಬಂದಿದ್ರು ಅವತ್ತು. ನಾವು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಅನ್ನಪ್ರಸಾದಕ್ಕೆ ಹೋದ್ವಿ. ಸೊ ನೋಡಿ ಇದು ಅನ್ನಪ್ರಸಾದದ ದೊಡ್ಡ ಹಾಲು. ಇಲ್ಲೂ ಅಷ್ಟೇ ತುಂಬ ಜನ ಕ್ಯೂ ನಿಂತ್ಕೋಬೇಕು ಅಂತ ಏನಿಲ್ಲ, ಬರ್ತಾ ಇರ್ತಾರೆ, ಹಾಕ್ಬಿಟ್ಟು ಕಳಿಸ್ತಾ ಇರ್ತಾರೆ ಪ್ರಸಾದನ. ನಾವು ಹೋಗ್ಬಿಟ್ಟು ಪ್ರಸಾದ ತಗೊಂಡ್ವಿ. ಸೊ ಪ್ರಸಾದ ಆದಮೇಲೆ ನೋಡಿ ಇಲ್ಲಿ ಆಚೆ ಪ್ಲೇಟ್ ಬಿಟ್ಟು ತೊಳೆದಿಡೋದಕ್ಕೂ ವ್ಯವಸ್ಥೆ ಇದೆ. ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ. ಸೊ ನಾವು ಪ್ರಸಾದ ಸ್ವೀಕಾರ ಮಾಡಿ ಪ್ಲೇಟ್ಸ್ನ ತೊಳೆದ್ಬಿಟ್ಟು ಎತ್ತಿಟ್ಟು ನೋಡಿ ಇದು ಬಂದು ಆಚೆ ಇರುವಂಥ ಹಾಲು. ನಾವು ಮೇಲ್ಗಡೆ ಅನ್ನ ಪ್ರಸಾದ ಸ್ವೀಕಾರ ಮಾಡಿ ಆಚೆ ಬರ್ತೀವಲ್ಲ, ಅಲ್ಲಿ ನಿಂತ್ಕೊಂಡಾಗ ಕಾಣಿಸುವಂಥ ವೇ ಇದು. ಕೆಳಗಡೆಯಿಂದ ಎಂಟ್ರಿ ಆಗ್ತಾ ಇರೋದೆಲ್ಲ ಅಲ್ಲಿ ಕಾಣಿಸುತ್ತೆ. ಸೊ ತುಂಬ ದೊಡ್ಡದಾಗಿದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿನೂ ಇದೆ. ಅನ್ನ ಪ್ರಸಾದ ಸ್ವೀಕಾರ ಮಾಡಿ ನಾವು ಬಂದ್ವಿ.
ಸೊ ಯಾರೆಲ್ಲ ನಿಯರೆಸ್ಟ್ ಇದ್ದೀರಾ ಅಥವಾ ಘಾಟಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋಕ್ಕಾಗ್ತಾ ಇಲ್ಲ ನಾವು ಅನ್ನೋರು ಸುಕ್ಕೆ ಇದು ನಿಯರೆಸ್ಟ್ ಇದೆ. ಬೆಂಗಳೂರಿಂದನೂ ಅಷ್ಟೇ 65 ಕಿಲೋಮೀಟರ್ಸಲ್ಲಿ ಸಿಗುತ್ತಾ ಘಾಟಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಮಸ್ಟ್ ಆ್ಯಂಡ್ ವಿಸಿಟ್ ಪ್ಲೇಸ್. ಸೊ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ. This is what today's video, Sri Ghati Subramanya Swami Devasthana. Bye bye.